ಹೇಳಿ. ವೆಲ್ಕಮ್ ಟು ಮೈಸೂರ್. ಥ್ಯಾಂಕ್ ಯು. ಇದೆಲ್ಲ ಆಲ್ಮೋಸ್ಟ್ ಒಂದು 80% ಡಯಟ್ ಇರುತ್ತೆ, ಒಂದು 20% ಇಲ್ಲೂ ಪೊಲೀಸ್ ಅವ್ರು ಹಿಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮೈಸೂರಲ್ಲೂ ಬೇವಿನ ಕಡ್ಡಿನ ಯಾಕೆ ಪೂಜೆ ಮಾಡ್ತೀರಾ ಇಟ್ಕೊಂಡು? ಹಲ್ಲುಜ್ಜಕ್ಕೆ ಬೆಂಗಳೂರಲ್ಲಿ ಸಿಗಲ್ವಲ್ಲ. ಹಳೇ ಬಸ್ ಸ್ಟ್ಯಾಂಡು, ಹುಂಡಿ ಮನೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಅಂತ. ತೃಪ್ತಿಗೌಡ ಅವರೇ, ಏನಿಲ್ಲಿ ಏನ್ ತಗೊಳಕ್ ಬಂದ್ರಿ? ಎಲ್ಲ ಗಿಡ ಗೊತ್ತಿಲ್ಲ, ಬಟ್ ಓಕೆ, ಸ್ವಲ್ಪ ಮೆಜಾರಿಟಿ ಗೊತ್ತು. ಗಿಡ ನೆಚ್ಬಿಟ್ಟವ್ರೆ ಫ್ರೂಟ್ಸ್ದು. ಇಲ್ಲಿ ಆಲ್ರೆಡಿ ನೀರು ತುಂಬಾ ಇತ್ತಲ್ಲ. ತೃಪ್ತಿ ಅವರು ಒಂದು ಗಿಡ ನೆಡ್ಸ್ಬಿಟ್ಟು ಮಿಕ್ಕಿದೆಲ್ಲ ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ತವ್ರೆ. ಭಯ ಇದು ಹೈಟ್ ಬೆಳೆಯಲ್ಲ, ಬಟ್ ಇಷ್ಟಕ್ಕೆ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ. ಅದು 9 ಗಂಟೆ ಮೇಲೆ ಈ ಚೆಕ್ ಪೋಸ್ಟ್ ಕ್ಲೋಸ್ ಆಗುತ್ತೆ. ಹಾಯ್ ಗಾಯ್ಸ್, ಎಲ್ರಿಗೂ 99 ವ್ಲಾಗ್ಸ್ಗೆ ಸ್ವಾಗತ, ಮತ್ತೊಮ್ಮೆ ಹೊಸ ವಿಡಿಯೋಗೆ. ಸೊ ಇವತ್ತು ಆಕ್ಚುಲಿ ಬೆಳಗ್ಗೆನೆ ಎದ್ದಿ, ಆಲ್ಮೋಸ್ಟ್ ಇವತ್ತು ಒಂದು 9 ಗಂಟೆಗೆ ಎದ್ದಿ ನಮ್ಮ ತೋಟದ ಕಡೆ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ಮಳೆಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆ ಕಡೆ ಎಲ್ಲ ಸ್ವಲ್ಪ ಮಳೆ ಇದೆ ನಮ್ಮ ಬಂಡೀಪುರ ಸೈಡೆಲ್ಲ. ಈ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ತರ ಒಂದು ಇದು ಕೊಡ್ತಾರಲ್ಲ, ಗಿಡಗಳೆಲ್ಲ 5 ರೂಪಾಯಿ 6 ರೂಪಾಯಿ ಅಂತ. ನಾನು ಒಂದ್ಸತಿ ವಿಡಿಯೋ ಮಾಡಾಕಿದ್ದೆ, ನೋಡೋಣ ಇವತ್ತು ಯಾವ ತರ ಗಿಡಗಳಿದೆ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ನಮ್ಮ ಊರಿಗೆ ಹೋಗಿ ಪ್ಲಾಂಟೇಶನ್ ಮಾಡೋಣ. ಒಂದು 50 ಗಿಡ ಪರ್ಚೇಸ್ ಮಾಡ್ಬೇಕಂತ ಇದೆ, ನೋಡೋಣ ಹೇಗಾಗುತ್ತೆ ಅಂತ. ಸೊ ನಮ್ಮ ಜೊತೆ ತೃಪ್ತಿಗೌಡ ಅವರು ಬರ್ತಾರೆ, ಅವನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಗೊತ್ತೇ ಆಗಲ್ಲ ಇಷ್ಟು ಮನೆಗಳಿದೆ. ಆ ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಇದೆಯಲ್ಲ, ಅಲ್ಲೇ ಫುಲ್ ಫಾರೆಸ್ಟ್ ತರ ಇರುತ್ತೆ, ಬಟ್ ಗೊತ್ತೇ ಆಗಲ್ಲ ಇಲ್ಲಿ ಇದೆಯಾ ಇಲ್ಲ ಅಂತ, ಕನ್ಫ್ಯೂಸ್ ಆಗ್ಬಿಡ್ಬೇಕು. ಸೊ ಇದು ಮುದಿನಪಾಳ್ಯ ಹತ್ರ ಬರೋದು. ಅಷ್ಟೇ ತೃಪ್ತಿಗೌಡ ಅವರೇ, ಏನಿಲ್ಲಿ ಏನ್ ತಗೊಳಕ್ ಬಂದ್ರೆ? ಗಿಡಗಳು ಯಾವ್ದ್ಯಾವ್ದಿದೆ ಎಲ್ಲ ಅಂತ ನಿಮ್ಗೆ ಗೊತ್ತಲ್ಲ ಆಲ್ಮೋಸ್ಟ್ ಎಲ್ಲ ಗಿಡನು? ಎಲ್ಲ ಗಿಡ ಗೊತ್ತಿಲ್ಲ, ಬಟ್ ಓಕೆ, ಸ್ವಲ್ಪ ಮೆಜಾರಿಟಿ ಗೊತ್ತು. ಓಕೆ, ಸೊ ನೋಡೋಣ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಪ್ಲಾಂಟ್ಸೇ ಜಾಸ್ತಿ ಇರೋದು, ಎಲ್ಲ ಒಂದೊಂದು ಕಡೆ ಫ್ರೂಟ್ಸ್ ಪ್ಲಾಂಟ್ಸ್ ಎಲ್ಲ ಬರುತ್ತೆ. ತೃಪ್ತಿಗೌಡ ಅವರು ಶಾಪಿಂಗ್ ಮೇಲೆ ಶಾಪಿಂಗ್ ಮಾಡ್ತಾನೆ ಇದ್ದಾರೆ, ಗಿಡಗಳನ್ನ ಫುಲ್ ಎಲ್ಲ ಜೋಡಿಸಿಟ್ಬಿಟ್ಟವ್ರೆ. ನಮ್ಮ ಟ್ರಕ್ ಬೇರೆ ಇಲ್ಲ. ಸೊ ಈಗ ಹೊರಡೋಣ ಬನ್ನಿ, ಟೈಮ್ ಆಯ್ತು ಆಲ್ರೆಡಿ ನಮ್ಮ ಫಾರ್ಮ್ಗೆ ಹೋಗೋಕ್ಕೆ. ಊಟ ಮಾಡ್ಕೊಂಡು ಹೊರಡ್ಬೇಕು ಇವಾಗ. ಕುತ್ಕೊಳ್ಳಿ ಬೇಗ. ಬ್ಯಾಗು ಕೆಳಗೆ ಇಟ್ಬಿಡಿ. 35 ಗಿಡ ನೆಟ್ಟಿದ್ದೀವಿ. 1 ಅವರಲ್ಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಈಗ ರೀಚ್ ಆದಮೇಲೆ ಊಟ ಮಾಡ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ 1 ಗಂಟೆ ಆಯಿತು. ಇಲ್ಲಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಮೈಸೂರಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ. ಆಂಧ್ರ ಇದು ನಂದಿನಿ ಅವರು ಓಪನ್ ಮಾಡ್ಯಾರ. ಸೊ ಅಲ್ಲಿಗೆ ಹೋಗೋಣ, ಯಾವ ಥರ ಇದೆ ಏನು ಅಂತ. ತೃಪ್ತಿ ಅವರೇ, ವೆಲ್ಕಮ್ ಟು ಮೈಸೂರ್. ಥ್ಯಾಂಕ್ ಯು. ಸೊ ಇಲ್ಲೇ ಬಂದು ನಂದಿನಿ ಡಿಲಕ್ಸ್ ವ್ಯಾಲೆಟ್ ಪಾರ್ಕಿಂಗ್ ಇದೆ. ಸೊ ಮುಂದೆ ಹಾಕ್ಕೊಳ್ಳೋಣ. ಸತಿ ಯಾರು ನೋಡಿಲ್ಲ ಅನ್ನೋ ತರ ತೋರಿಸ್ತಾ ಇದ್ದೀರಾ ನಂದಿನಿ ಡಿಲಕ್ಸ್ ನ? ಮೈಸೂರಲ್ಲಿರೋ ನಂದಿನಿ ಡಿಲಕ್ಸ್ ಯಾರು ತೋರಿಸಿರಲ್ಲ, ನಾವೇ ಫಸ್ಟ್ ಟೈಮ್ ತೋರಿಸ್ತಾ ಇರ್ತಾರೆ. ಬಾಳೆ ಊಟ ಹಾಕಿ ಸೂಪರ್ ಆಗಿ ಕೊಡ್ತಾರೆ. ನೀವೇನೇನು ಆರ್ಡರ್ ಮಾಡ್ತೀರಾ? ನಂದಿನಿ, ಸಾರಿ ನಂದಿನಿ ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಬೋನ್ಲೆಸ್ ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಮತ್ತು ಮೀಲ್ಸ್ ಚೆನ್ನಾಗಿರುತ್ತೆ. ಆಂಧ್ರ ಮೀಲ್ಸು, ಬೋನ್ಲೆಸ್ ಚಿಕನ್ ಬಿರಿಯಾನಿ, ಆಂಧ್ರ ಮೀಲ್ಸ್ ಎರಡು ತೊಗೊತೀರಾ? ಎರಡು ಯಾರು ತಿನ್ನೋಕ್ಕಾಗುತ್ತೆ? ನೀವು ತಿಂತೀರಾ? ಗೊತ್ತು, ಜಿಮ್ಮಿಗೆ ಬೇರೆ ಹೋಗ್ತಾ ಇರೋ ಇವರು. ಬಿರಿಯಾನಿನ ಅರ್ಧ ತಿನ್ನೋಕ್ಕಾಗಲ್ಲ ಅಷ್ಟೇ. ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ. ನಮ್ಮ ತೃಪ್ತಿ ಅವ್ರು ನೋಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತವ್ರೆ. ಬಿರಿಯಾನಿ, ಬೋನ್ಲೆಸ್ಸು, ಡಯಟ್ ಕೋಕ್ ಎಲ್ಲ. ಏನಂತೀರಾ? ಏನಂತೀನಿ, ಚೆನ್ನಾಗಿದೆ ಬಿರಿಯಾನಿ. ವ್ಯಾಲೆಟ್ ಪಾರ್ಕಿಂಗಿಂದ ಗಾಡಿ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಅಪ್ಪ, ನನಗಂತೂ ಫುಲ್ ಆಗ್ಬಿಡ್ತು. ಯೂಶ್ವಲಿ ನಾವು ಡಯಟ್ ಫಾಲೋ ಮಾಡೋದ್ರಿಂದ ವೈಟ್ ರೈಸು, ಚಪಾತಿ, ರೋಟಿ ತಿಂತಾ ಇರ್ತೀವಿ. ಬಟ್ ಯಾವಾಗಲೂ ಒಂದ್ಸತಿ ಚೀಟ್ ಡಯಟ್ ಮಾಡಿದಾಗ ಯಾಕೆ ನಗ್ತಾ ಇರ? ಯಾವಾಗಲೂ ಒಂದ್ಸತಿ ಅಂತ ಸುಳ್ಳು ಹೇಳ್ತಿರಲ್ಲ, ಅದಕ್ಕೆ. ಒಂದಲ್ಲ ಆಲ್ಮೋಸ್ಟ್ ಒಂದು 80% ಡಯಟ್ ಇರುತ್ತೆ, ಒಂದು 20% ಇಲ್ಲೂ ಪೊಲೀಸ್ ಅವ್ರು ಹಿಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಮೈಸೂರಲ್ಲೂ. ಪಾಪ ಮೈಸೂರಲ್ಲಿ ಹಿಡಿಬಾರ್ದಾ? ಅಂದ್ರೆ ಇಲ್ಲ, ಅಷ್ಟು ಹಿಡಿಯಲ್ಲ, ಬಟ್ ಇವಾಗ ಹಿಡಿತವ್ರೆ. ಮತ್ತೆ ಹೆಂಗಿತ್ತು ಫುಡ್ ಎಲ್ಲ? ಹೆಂಗ್ ಅನ್ನಿಸ್ತು ನಿಮ್ಗೆ? ಫುಡ್ ಚೆನ್ನಾಗಿತ್ತು. ಅಲ್ಲೂ ರಿವ್ಯೂ ಇಸ್ಕೊಂಡ್ರು. ಅಲ್ಲೂ ರಿವ್ಯೂ ಇಸ್ಕೊಂಡ್ರು. ರಿವ್ಯೂ ಅವ್ರು ತಗೊಂಡ್ರೆ ಪಾಯಿಂಟ್ಸ್ ಏನೋ ಕೊಡ್ತಾರಂತೆ ಅವರು. ಆಕ್ಚುಲಿ ನಿಮ್ಗೆ ಹೆಂಗಿತ್ತು ಅನ್ನಿಸ್ತು ಹೇಳಿ? ನನಗೆ ಚೆನ್ನಾಗಿತ್ತು. ಮೈಸೂರಲ್ಲಿ ನಂದಿನಿ ಹೋಟೆಲ್ ಡಿಲಕ್ಸ್ ಆಂಧ್ರ ಸ್ಟೈಲ್ ಟ್ರೈ ಮಾಡ್ಬೋದಾ? ಓಕೆ, ಮಾಡ್ಬೋದು. ಚೆನ್ನಾಗಿದೆ. ಏನ್ ಚೆನ್ನಾಗ್ ಅನ್ನಿಸ್ತು? ಏನ್ ಚೆನ್ನಾಗಿ ತಿಂದಿದ್ದೆ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಚೆನ್ನಾಗಿತ್ತು. ಅಲ್ಲ, ಅದೇ ಹೊಟ್ಟೆ ತುಂಬ್ತು, ಇನ್ನೇನ್ ಇಲ್ಲ. ಅದೇ ಹೆಂಗ್ ಅನ್ಸ್ತು ಅಂದ್ರೆ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಬಿರಿಯಾನಿಯಲ್ಲೇ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಸ್ವೀಟ್ ಆಗಿತ್ತು ಅನ್ಸ್ತಾ ಇತ್ತು ನನ್ಗೆ. ಯಾಕೋ ಖಾರ ಏನೋ ಅನ್ಸಿಲ್ಲ. ತುಂಬಾ ಸ್ಪೈಸಿ ಏನಿರ್ಲಿಲ್ಲ, ಹಂಗಂತ ತುಂಬಾ ಖಾರನೇ ಇಲ್ಲ, ಸಪ್ಪೆ ಅನ್ನೋ ತರನು ಇಲ್ಲ. ಮೀಡಿಯಂ ಆಗಿ ಮಾಡ್ರೇಟ್ ಆಗಿ ಉಪ್ಪು ಖಾರ ಎಲ್ಲಾನು ಚೆನ್ನಾಗಿತ್ತು. ಇದೇ ಊರು ಹಳ್ಳಿದಾ? ಗೊಂಡ್ಲಪೇಟೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಂದ ಒಂದು 3 hours ತಗೊಳುತ್ತೆ ಅಷ್ಟೇ. ಬಸವ ಜಯಂತಿ 2026 17ನೇ ತಾರೀಕು ಚೆನ್ನಾಗಿ ನಡೆಯುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗೊಂಡ್ಲಪೇಟೆಯಲ್ಲಿ. ಸೊ ಇವಾಗ ಸ್ವಲ್ಪ ಬಿಸಿಲಿದೆ, ಮಳೆ ಶುರು ಆಗುತ್ತೆ ಈವ್ನಿಂಗ್ ಒಂದು ಸಂಜೆ 4-5 ಗಂಟೆಗೆ. ತೃಪ್ತಿಯವ್ರು ಬಂದರು.
ಇವಾಗ ಹೊರಡೋಣ. ನಮ್ಮ ಊರ ಹತ್ರ ಹೋಗ್ತಾ ಸಿಗುತ್ತಿದೆ ಆ್ಯಕ್ಚುಲಿ ಹಳೆ ಬಸ್ ಸ್ಟ್ಯಾಂಡು, ಹುಂಡಿ ಮನೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಅಂತ. ಇದು ಬ್ಯಾಕ್ ಸೈಡು ಒಂದು ಡ್ಯಾಮ್ ಇದೆ. ಆ ಡ್ಯಾಮು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಯೂಶ್ವಲಿ ಮಳೆ ಟೈಮಲ್ಲಿ ಅಂದರೆ ಒಂದು ಜುಲೈ ಎಂಡಲ್ಲಿ ಆಗಸ್ಟಲ್ಲಿ ಫುಲ್ ಆಗಿರುತ್ತೆ. ಹೌದಾ? ನಾನು ಬಂದಾಗೆಲ್ಲ ಇವಾಗ ನೀರೇ ಇರಲಿಲ್ಲ. ಇವಾಗ ಚೆಕ್ ಮಾಡ್ತೀನಿ. ನೋಡೋಣ, ಇಲ್ಲಿ ನೋಡಿ ಸ್ಟೆಪ್ಸು ಈ ಥರ ಇರುತ್ತೆ. ಬಟ್ ಇಲ್ಲಿ ಗೂಗಲಲ್ಲಿ ನೀವು ಹುಡುಕಿದ್ರೆ ನಿಯರ್ ಬೈ ಟೂರಿಸ್ಟ್ ಸ್ಪಾಟ್ ಇನ್ ಗುಂಡ್ಲುಪೇಟೆ ಅಂತ ಕೊಟ್ಟರೆ ಇದು ಬರುತ್ತೆ. ಏನೇ ಇಲ್ಲ, ಜಸ್ಟ್ ಈಗ ರೋಡ್ ಲೆವೆಲಿಂದ ಒಂದು 10 ಮೀಟ್ರ್ ವಾಕ್ ಮಾಡ್ಕೊಂಡು ಹೋದ್ರೆ ಸಿಗುತ್ತೆ. ನೋಡೋಣ ನೀರು ಇದೆಯಾ ಇಲ್ವಾ ಅಂತ. ಇವತ್ತು ನಿಮ್ಮ ಲೆಕ್ಕಕ್ಕೆ ನೀರು ಸಿಗುತ್ತಾ ಇಲ್ವಾ? ಮಳೆ ಹೆಂಗ್ ಬಂದಿದೆ ಅಂತ ಗೊತ್ತಾಗ ಹಾಂ, ನೀರು ಇದೆಯೋ ಇಲ್ಲೋ ಇದು ಗೊತ್ತಿಲ್ವಲ್ಲ. ನೋಡೋಣ. ವಾವ್, ಪರವಾಗಿರ್ಲಿಲ್ಲ. ಲಾಸ್ಟ್ ಟೈಮ್ ಒಂದ್ ಸ್ವಲ್ಪನಾದ್ರೂ ನೀರಿತ್ತು. ಇಲ್ಲಿ ಹೋಗಕ್ಕೂ ಭಯ, ಅದು ಕ್ರ್ಯಾಕ್ ಆಗಿದೆಯಾ ಏನು ಅಂತ. ಏನು ಭಯ ಇಲ್ಲ, ಅದೇನಾಗಲ್ಲ. ಯಾರೋ ಗೊತ್ತು. ನೀವಾದ್ರೂ ಸ್ಪೈಡರ್ ಮ್ಯಾನ್ ಥರ ಇವತ್ತು ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದೀರಾ. ಸ್ಪೈಡರ್ ಮ್ಯಾನ್ ರೆಡ್ ವಿತ್ ಬ್ಲೂ ತಾನೇ ಇರುತ್ತೆ. ಏನೋ ಚಿಟ್ಟೆ, ತುಂಬ ಇದೆ ಚಿಟ್ಟೆ, ಕಲರ್ ಕಲರ್ ಇದೆಯಲ್ಲ, ನೈಸ್, ಬನ್ನಿ ಸೂಪರ್ ಆಗಿದೆ. ನೀರಿದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ ಕಡೆ ನೀರಿದೆ ನೋಡಿ, ಇಲ್ಲಿ ಫುಲ್ ಆಗಿ ಆ ಡ್ಯಾಮಿಂದ ಆ ಕಡೆ ಹರಿಯೋದು ನೀರು. ಇದೆಲ್ಲ ಫುಲ್ ಆಗ್ಬೇಕು ಅಂದ್ರೆ ಅದೆಷ್ಟು ಮಳೆ ಬರ್ಬೇಕು. ತೃಪ್ತಿಯವರೇ, ಇದು ಬೇವಿನ ಕಡ್ಡಿ. ಬೇವಿನ ಕಡ್ಡಿನ ಯಾಕೆ ಪೂಜೆ ಮಾಡ್ತೀರಾ ಇಟ್ಕೊಂಡು? ಹಲ್ಲುಜ್ಜಕ್ಕೆ ಬೆಂಗಳೂರಲ್ಲಿ ಸಿಗಲ್ವಲ್ಲ, ಅದಕ್ಕೆ ಸಿಕ್ಕಿದಾಗ ಬೆಂಗಳೂರಲ್ಲಿ ಸಿಗುತ್ತಲ್ಲ ಎಲ್ಲಿ ಸಿಗುತ್ತೆ? ಬೇವಿನ ಗಿಡ. ಬೇವಿನ ಗಿಡ ಸಿಗುತ್ತೆ. ಈ ತರ ಬೇವಿನ ಗಿಡ ಸಿಕ್ಕಿದ್ರೆ ತಗೊಬಂದ್ ನೆಟ್ಕೊಬೋದಷ್ಟೇ. ಈ ತರ ಕಡ್ಡಿ ಹಲ್ಲುಜ್ಜಕ್ಕೆ ಇದು ಹಾಕೊಂಡು ಉಜ್ಜಿದ್ರೆ ರಕ್ತ ಬಂದ್ಬಿಟ್ರೆ ಅದನ್ನ ಉಜ್ಜೋ ತರ ಉಜ್ಬೇಕು. ನಿನ್ ತರ ಹಿಂಗೆ ಚುಚ್ಕೊಂಡು. ಹೌದು, ಬನ್ನಿ ಸಾಕು, ಇಷ್ಟೇ. ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಆಮೇಲೆ ಇದನ್ನ ಟೀ ಮಾಡಿನೂ ಕುಡಿತಾರಲ್ಲ, ಬಿಸಿನೀರಲ್ಲಿ ಹಾಕಿ. ಬಿಸಿನೀರಲ್ಲಿ ಹಾಕ ಟರ್ಮರಿಕ್ ನೀವು ಹಂಗೆ ತಿನ್ಬೋದು. ಖಾಲಿ ಹೊಟ್ಟೆನಲ್ಲಿ ಚಿಗುರು ಅಥವಾ ಎಲೆನೆಲ್ಲ ತಿಂದ್ರೆ ಮಾತ್ರ ಒಳ್ಳೇದು. ಬನ್ನಿ ಸಾಕು. ಒಂದ್ ಎಲೆ ತಿಂದ್ರೆ ಏನಾಗುತ್ತೆ? ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಕ್ಲೀನ್ ಆಗಿರುತ್ತೆ. ಓಕೆ, ಆಯುರ್ವೇದಿಕ್ ಡಾಕ್ಟರ್. ಬನ್ನಿ, ಗಿಡ ಎಲ್ಲ ತಗೊಂಡು ಲೆಟ್ ಸ್ಟಾರ್ಟ್ ಫಾರ್ಮಿಂಗ್. ಇಲ್ಲಿ ಬಂದ್ರೆ ಏನೋ ಒಂಥರ ಫ್ರೆಶ್ ಗಾಳಿ ಹೇಳ್ದಂಗೆ ತೆಗಿತವ್ರೆ. ಮತ್ತೆ ಸೈಡ್ಗೆ ಹಾಕ್ತಾ ಇದ್ದೀರಾ? ಓಕೆ, ಸೊ ಈಗ ತೊಗೊಂಬಂದಿದ್ದ ಗಿಡದಲ್ಲಿ ಫಸ್ಟ್ ನಾವು ಇವಾಗ ಪಪ್ಪಾಯ ಹಾಕ್ತಾ ಇದೀವಿ. ಗಿಡ ನೆಚ್ಬಿಟ್ಟವ್ರೆ ಫ್ರೂಟ್ಸ್ದು. ಇಲ್ಲಿ ಆಲ್ರೆಡಿ ನೀರ್ ತುಂಬಾ ಇತ್ತಲ್ಲ, ನೀರ್ ತಗಕ್ಕಾಗಲ್ಲ. ಸ್ವಲ್ಪ ಗೊಬ್ಬರ ಇದೆ ನೋಡಿ, ಹಿಂಗೆ ಕೈಯಲ್ಲಿ ಹಾಕಿ ಗೊಬ್ಬರ. ನೋಡಿ, ಒಂಥರ ವೆರೈಟಿ ಆಫ್ ಪಪಾಯ. ಇದು ಹೈಟ್ ಬೆಳೆಯಲ್ಲ, ಬಟ್ ಇಷ್ಟಕ್ಕೆ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ. ಹಣ್ಣಾಗುತ್ತೆ ಇನ್ನ ಅದು. ತೃಪ್ತಿ ಅವರು ಒಂದು ಗಿಡ ನೆಟ್ಸ್ಬಿಟ್ಟು ಮಿಕ್ಕಿದೆಲ್ಲ ನನ್ನ ಕೈಯೆಲ್ಲ ಕೆಲಸ ಮಾಡಿಸ್ತವ್ರೆ. ಬರೀ ಸುಳ್ಳು. ಇವಾಗ ಅವಾಗಿಂದ ನಾನೇ ನೀರು ಜಾಸ್ತಿ ಆಗಿತ್ತು, ಅದಕ್ಕೆ ಸಿಮೆಂಟ್ ಥರ ಮಿಕ್ಸ್ ಮಾಡಿ ಫಸ್ಟ್ ನೀರೆಲ್ಲ ಸ್ವಲ್ಪ ಇದು ಮಾಡಿ ಗಿಡ ಹಾಕ್ಬೇಕು. ಇವಾಗ 35 ಗಿಡ ನೆಟ್ಟಿದ್ದೀವಿ. 35 ಗಿಡಕ್ಕೆ ನಾವೇನೋ ಆಲ್ಮೋಸ್ಟ್ ಒಂದು 1 ಅವರ್ ಅಂದ್ಕೊಂಡ್ವಿ, ಬಟ್ ಯಪ್ಪ ಸುಸ್ತಾಗ್ಬಿಡ್ತು. ಒಂದು 3 ಅವರ್ ತೊಗೊಂಡಿದೆ. ಸೊ ಒಂದೊಂದಾಗೆ ತೆಗ್ದು ಎಷ್ಟೊಂದು ಮುಂಚೆ ಗಿಡಗಳು ಹಾಕಿದ್ವಿ, ಬಟ್ ಎಲ್ಲ ಡ್ರೈ ಆಗಿತ್ತು. ಆ ಗಿಡ ಯಾವ್ಯಾವ ಡ್ರೈ ಆಗಿತ್ತೋ ಅಲ್ಲಿ ಯಾವ್ಯಾವ ಗಿಡ ಇರಲಿಲ್ಲೋ ಅಲ್ಲೆಲ್ಲ ರಿಪ್ಲೇಸ್ ಮಾಡ್ತಾಯಿದ್ವಿ ಅಷ್ಟೇ. ಸೊ ನಾನು ಈ ಥರ ತೋಡ್ತಾಯಿದ್ದೆ ಫುಲ್ಲು. ತೃಪ್ತಿಯವರು ಗಿಡ ನೆಟ್ಟವ್ರು ನೋಡಿ ಅಲ್ಲಿ, ನಾನಿಲ್ಲಿ ತೋಡ್ತಾಯಿದ್ದೀನಿ. ಸೊ ಟೀಮ್ ವರ್ಕ್ ಹಂಗೆ ಮಾಡ್ತಾಯಿದ್ದೀವಿ. ಇನ್ನೊಂದು 5 ಗಿಡ ಇದೆ, ಮುಗಿಸ್ಬಿಡ್ತೀವಿ. ಪೀನಟ್ ಬಟರು ಟೇಸ್ಟ್ ಹಂಗೆ ಸೇಮ್ ಬಾಟ್ಲಲ್ಲಿ ಸಿಗುತ್ತಲ್ಲ ಪೀನಟ್ ಬಟರ್, ಅದೇ ಥರನೇ ಇರುತ್ತೆ. ಸೀಬೆಕಾಯಿ ಹೆಂಗೆ ಬಿಟ್ಟಿದೆ ಅಂತ ಫುಲ್ ಕೆಳಗೆ ಎಲ್ಲ. ನೈಟಲ್ಲಿ ಕಾಡು ಒಳಗೆ ಹೋಗೋದೇ ಮಜಾ. ಅದು ವೀಕ್ ಡೇಸಲ್ಲಂತೂ ಫುಲ್ ಖಾಲಿ ಇರುತ್ತಾ, ಇನ್ನೂ ಸೂಪರ್ ಆಗಿರುತ್ತೆ. ತೃಪ್ತಿ ಅವ್ರು ಫುಲ್ ವಿಡಿಯೋ ಮಾಡ್ತಾವ್ರಿ. ನೋಡಿ, ಇದು ಬಂಡೀಪುರ ಹತ್ರ ಮುಂದೆ ಲೆಫ್ಟ್ ತೊಗೊಬೇಕು. ಇಲ್ಲ ಆ್ಯಕ್ಚುಲಿ ಚೆಕ್ ಪೋಸ್ಟ್ ಇರುತ್ತಲ್ಲ, ಅದು 9 ಗಂಟೆ ಮೇಲೆ ಈ ಚೆಕ್ ಪೋಸ್ಟ್ ಕ್ಲೋಸ್ ಆಗುತ್ತೆ. ಈಗ ಓಪನ್ ಇದೆ, ಆಮೇಲೆ ಕ್ಲೋಸ್ ಆಗಿರುತ್ತೆ. ಬಂಡೀಪುರ ಹಿಲ್ ವ್ಯೂ ಹೋಮ್ ಸ್ಟೇಗೆ ಬಂದಿದ್ವಿ. ಯೂಶ್ವಲಿ ಇಲ್ಲೇ ಬರೋದು, ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಗೇಟ್ ಇವರು ಮುಚ್ಚಿರಲ್ಲ. ಇಲ್ಲಿ ನೈಟ್ ಟೈಮಲ್ಲಿ ಎಲಿಫೆಂಟ್ಸ್ ಎಲ್ಲ ನೋಡ್ಬೋದು. ಪಾರ್ಕಿಂಗ್ ಇದೆ, ರೂಮ್ಸ್ ಎಲ್ಲ ಸುಮ್ಮನೆ ಪೀಸ್ಫುಲ್ ಆಗಿರುತ್ತೆ. ಒಂಥರ ಸೌಂಡ್ ಇರೋಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಸೊ ಇವತ್ತಿನ ಡೇ ಇಲ್ಲಿಗೆ ಮುಗಿಸೋಣ.
ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ಬಾಯ್.